ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಇಂದಿನ ಸಂಚಿಕೆಯಲ್ಲಿ ಕನ್ನಡ ಚಲನಚಿತ್ರರಂಗದ ಪೋಷಕ ನಟ ರಾಜ್ ಆನಂದ್ ಅವರ ಬಗ್ಗೆ ಒಂದು ವಿಶೇಷವಾದ ಪರಿಚಯವಾದ ವಿಡಿಯೋವನ್ನು ಮಾಡಿಕೊಟ್ಟಿದ್ದೀನಿ. ದಯಮಾಡಿ ಎಲ್ಲರೂ ಕೂಡ ನೋಡಬೇಕು. ವಿಶೇಷವಾದ ವ್ಯಕ್ತಿತ್ವ ಇರತಕ್ಕಂಥ ರಾಜ್ ಆನಂದ್ ಅವರು. ರಾಜ್ ಆನಂದ್ ಅವರು ಮೂಲ ಹೆಸರು ವೆಂಕಟರಾಜು. ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿಯ ದಿಗ್ಗಜರಾಗಿದ್ದರು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಅಲ್ಲಿ ಜನಿಸಿದರು. ಇವರು ನೂರಾರು ನಾಟಕಗಳನ್ನು ನಿರ್ದೇಶಿಸಿ 300ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಪೋಷಕ ಪಾತ್ರಗಳ ಮೂಲಕ ಕನ್ನಡಿಗರ ಮನೆ ಗೆದ್ದರು. ಅವರೊಬ್ಬ ಬಹುಮುಖ ಪ್ರತಿಭಾವಂತ ಕಲಾವಿದ, ಕವಿ ಮತ್ತು ಸಾಹಿತಿಯಾಗಿದ್ದರು. ಇವರ ಆರಂಭಿಕ ಜೀವನ ಪ್ರಾರಂಭವಾಗಿದ್ದು 1927ರ ಡಿಸೆಂಬರ್ 2ರಂದು ಜನಿಸಿದರು. ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಇವರು ಅತ್ಯಂತ ಕಷ್ಟದ ದಿನಗಳನ್ನು ಕಂಡರು. ನಟನೆಯ ಮೇಲಿನ ಅಪಾರ ಆಸಕ್ತಿಯಿಂದಾಗಿ ರೈಲ್ವೆ ಇಲಾಖೆಯಲ್ಲಿದ್ದ ಕೆಲಸವನ್ನು ತೊರೆದು ರಂಗಭೂಮಿಗೆ ಪ್ರವೇಶಿಸಿದರು. ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಸೇರಿದ ಇವರಿಗೆ ರಾಜ್ ಆನಂದ್ ಎಂಬ ನಾಮಕರಣ ಮಾಡಲಾಯಿತು. ರಂಗವೈಭವ ಎಂಬ ಸ್ವಂತ ನಾಟಕ ತಂಡ ಕಟ್ಟಿ ಹಲವಾರು ನಾಟಕಗಳನ್ನು ರಚಿಸಿ ನಿರ್ದೇಶಿಸಿದರು. 1967ರಲ್ಲಿ ಬಿಡುಗಡೆಯಾದ ತನಪಿಚಾಕಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿ ರಾಜ್ ಆನಂದ್ ತಮ್ಮ ಅದ್ಭುತ ಸಂಭಾಷಣೆ ಹಾಗೂ ನಟನಾ ಶೈಲಿಯಿಂದ ಜನಪ್ರಿಯರಾದರು. ಒಂದೇ ಉಸಿರಿನ ದೊಡ್ಡ ಸಂಭಾಷಣೆಯನ್ನು ಹೇಳುವ ಚಾಕಚಕ್ಯತೆ ಇವರದಾಗಿತ್ತು. ಇವರ ಪ್ರಮುಖ ಚಿತ್ರಗಳು ಆಪರೇಷನ್ ಡೈಮಂಡ್, ರಾಕೆಟ್, ಮಯೂರ, 2 ಕನಸು, ರಂಗನಾಯಕಿ, ಗುರು ಶಿಷ್ಯರು, ರಾಜಾನನ ರಾಜ್ಯ ಇನ್ನು ಮುಂತಾದವು. ವೃದ್ಧಾಪ್ಯದಲ್ಲಿ ಮಧುಮೇಹ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಾಳಿದ ಇವರು ತಮ್ಮ ಜೀವನದ ಕೊನೆ ದಿನಗಳನ್ನು ಮೈಸೂರಿನಲ್ಲಿ ಕಳೆದರು. ನಟನೆಯ ಜೊತೆಗೆ ಸಾಹಿತ್ಯದಲ್ಲೂ ಕೂಡ ಆಸಕ್ತಿ ಹೊಂದಿದ್ದ ಇವರು ಸಾವಿರಾರು ವಚನಗಳು, ಕವನಗಳು ಮತ್ತು ನಾಟಕಗಳನ್ನು ಬರೆದಿದ್ದಾರೆ. ಇವರಿಗೆ 1991ರಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ, 2001-2002 ಸಾಲಿನ ಜೀವಮಾನದ ಸಾಧನೆಯ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 2004 ಆಗಸ್ಟ್ 25ರಂದು ಮೈಸೂರಿನಲ್ಲಿ ನಿಧನರಾದರು. ರಾಜ್ ಆನಂದ್ ಅವರು ಒಬ್ಬ ನಟನಾಗಿ 318ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಿಗೆ ಕೊಡುಗೆ ನೀಡಿದ್ದಾರೆ ಮತ್ತು ಅವರು 350 ನಾಟಕಗಳನ್ನು, ರಂಗಭೂಮಿ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಅವರು ಸಾವಿರಾರು ವಚನಗಳನ್ನು ಮತ್ತು 3,000 ಕವಿತೆಗಳು ಮತ್ತು 9,000 ಕವನಗಳನ್ನು ಬರೆದಿದ್ದಾರೆ. ರಾಜ್ ಆನಂದ್ ತಮ್ಮ ಮೊಟ್ಟಮೊದಲ ಚಿತ್ರ ತನಪಿಚಾಕಿ 1967ರಲ್ಲಿ ತೆರೆಕಂಡಿತು. ಇದರಲ್ಲಿ ಒಂದೇ ಟೇಕ್ನಲ್ಲಿ 480 ಅಡಿ ಉದ್ದದ ಸಂಭಾಷಣೆಯನ್ನು ಪೂರ್ಣಗೊಳಿಸಿ ಎಲ್ಲರೆಂದರೂ ಸೈ ಎನಿಸಿಕೊಂಡರು. ರಾಜ್ ಆನಂದ್ ತಮ್ಮ 10ನೇ ವಯಸ್ಸಿನಲ್ಲಿ ನಾಟಕಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಮತ್ತು ಕಲ್ಕೋಟಿ, ಸಮಾಜ ವಿಕಾಸ, ಕಮಲಕಲಾ ಮುಂತಾದ ನಾಟಕ ಗುಂಪುಗಳಿಂದ ಮತ್ತು ನಾಟಕ ಕಲಾವಿದರಾದ ಸೂರಟ್ ಅಶ್ವಥ್, ಮಾಸ್ಟರ್ ಹಿರಣ್ಣಯ್ಯ, ಲೋಕ ನರಸಿಂಹ ಮತ್ತು ಎ.ಎಸ್. ಶೇಷಾಚಾರ್ ಅವರಿಂದ ತರಬೇತಿ ಪಡೆದರು. ರಾಜ್ ಆನಂದ್ ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಮತ್ತು ಮಾಸ್ಟರ್ ಹಿರಣ್ಣಯ್ಯ ಅವರ ನಾಟಕ ಕಂಪನಿಗಳಲ್ಲಿ ಕೆಲಸ ಮಾಡಿದರು. ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿದ್ದಾಗ ಅವರನ್ನು ರಾಜ್ ಆನಂದ್ ಎಂಬುದ ಹೆಸರಿಂದ ಕರೆಯಲಾಯಿತು. ಅವರು ವಿಮಲಮ್ಮ ಅವರನ್ನ ವಿವಾಹವಾದರು. 1942 ಮತ್ತು 2021ರವರೆಗೆ ಬದುಕಿದ್ದರು. ಅವರಿಗೆ ರವಿಚಂದ್ರ ಎಂಬ ಮಗನಿದ್ದನು. ಕುಟುಂಬವು ಮೈಸೂರಿನಲ್ಲಿ ವಾಸಿಸುತ್ತಿತ್ತು. ರಾಜ್ ಆನಂದ್ ಅವರು ಪ್ರಮುಖವಾಗಿ ನಟಿಸಿದ ಚಿತ್ರಗಳು ಯಾವುದೆಂದರೆ ತನಪಿಚಾಕಿ, ಮೇಯರ್ ಮುತ್ತಣ್ಣ, ರಂಗಮಹಲ್ ರಹಸ್ಯ, ಮಯೂರ, ಬಹದ್ದೂರ್ ಗಂಡು, ಭಾಗ್ಯವಂತರು, ತಾಯಿಗೆ ತಕ್ಕ ಮಗ, ಪುಟಾಣಿ ಏಜೆಂಟ್ 123, ನಾನೊಬ್ಬ ಕಳ್ಳ, ಹುಲಿ ಹಾಲಿನ ಮೇವು, ಭಕ್ತ ಸಿರಿಯಾಳ, ಗುರು ಶಿಷ್ಯರು, ಭರ್ಜರಿ ಬೇಟೆ, ಟೋನೆ, ಭಕ್ತ ಪ್ರಹ್ಲಾದ, ನರಿಮಂಡಲ ಮಧ್ಯದೊಳಗೆ, ರಕ್ತತಿಲಕ, ಧ್ರುವತಾರೆ, ರಣಧೀರ, ದೇವತಾ ಮನುಷ್ಯ, ಆನ್ಗೊಳ್ಳಿ ಏಜೆಂಟ್ ಅಮರ್, ಚೈತ್ರದ ಪ್ರೇಮಾಂಜಲಿ, ಮೈಸೂರು ಜಾಣ, ಕುಂತಿ ಪುತ್ರ, ದೋಣಿ ಸಾಗಲಿ ಇನ್ನು ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ.
ರಾಜಾನಂದ್ ಅವರು ಹೆಚ್ಚಾಗಿ ರಾಜ, ಮಂತ್ರಿ, ಸೇನಾಧಿಪತಿ ಮುಂತಾದ ಪೌರಾಣಿಕ ಪಾತ್ರಗಳಲ್ಲಿ ಹೆಚ್ಚಾಗಿ ಅಭಿನಯಿಸುತ್ತಿದ್ದರು. ಅವರು ಹೆಚ್ಚಾಗಿ ರಾಜನ ಪಾತ್ರಕ್ಕೆ, ಸೇನಾಧಿಪತಿ ಪಾತ್ರಕ್ಕೆ ಹೊಂದಾಣಿಕೆಯಾಗುತ್ತಿದ್ದರಿಂದ ಮತ್ತು ಅದೇ ರೀತಿಯ ವೈಭವಯುತವಾಗಿರತಕ್ಕಂಥ ಡೈಲಾಗ್ ಡೆಲಿವರಿಯನ್ನು ಹೊಂದಿರತಕ್ಕಂಥದ್ದರಿಂದ ಅವರಿಗೆ ಹೆಚ್ಚಾಗಿ ರಾಜ ಮತ್ತು ಮಂತ್ರಿ ಪಾತ್ರಗಳನ್ನ ಕೊಡ್ತಾ ಇದ್ರು. ಆ ಪಾತ್ರಗಳವರಿಗೆ ಹೆಚ್ಚಾಗಿ ಅವರಿಗೆ ಹೊಂದಾಣಿಕೆಯಾಗುತ್ತಿತ್ತು. ಗುರು ಶಿಷ್ಯರು ಎಂಬ ದ್ವಾರಕೀಶ್ ಅವರ ಚಿತ್ರದಲ್ಲಿ ಗುರುವಿನ ಪಾತ್ರದಲ್ಲಿ ಅತ್ಯಂತ ಅಮೋಘವಾದ ಅಭಿನಯವನ್ನು ನೀಡಿದ್ದಾರೆ. 12 ಜನ ಶಿಷ್ಯರು, ಪೆದ್ದ ಶಿಷ್ಯರನ್ನು ಹೊಂದಿರತಕ್ಕಂಥ ಗುರುವು ಯಾವ ರೀತಿ ಕಷ್ಟಗಳನ್ನು ಪಡ್ತಾನೆ ಎಂಬುದನ್ನು ಅವರು ಮನೋಜ್ಞವಾಗಿ ಅಭಿನಯದ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಯಾವುದೇ ಪಾತ್ರ ಕೊಟ್ಟರೂ ಅವರು ಲೀಲಾಜಾಲವಾಗಿ ಒಂದೇ ಟೇಕ್ನಲ್ಲಿ ಅಭಿನಯ ಮಾಡಿ ಮುಗಿಸಿ ಸೈ ಎನಿಸಿಕೊಳ್ಳುತ್ತಿದ್ದರು. ಇಂದಿಗೂ ಕೂಡ ರಾಜಾನಂದ್ ಅವರು ಬದುಕಿಲ್ಲ ಇದ್ರೂ ಕೂಡ ಅವರು ಮಾಡಿರ್ತಂಥ ಪಾತ್ರಗಳು ತುಂಬ ಅವಿಸ್ಮರಣೀಯವಾಗಿದೆ ಮತ್ತು ನೆನಪಿನಲ್ಲಿ ಉಳಿಯುವಂತಹ ಪಾತ್ರಗಳಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾಡಿಬೇಡಿ. ನಮ್ಮಲ್ಲಿ 2000 ವಿಡಿಯೋಗಳಿದೆ ಮತ್ತು 10 ಕಿರುಚಿತ್ರಗಳಿದೆ. ಎಲ್ಲವನ್ನು ದಯಮಾಡಿ ನೋಡಬೇಕು, ನೋಡಿ ಸಂತೋಷ ಪಡಬೇಕು ಅಂತವಾಗಿ ಈ ಮುಖಾಂತರವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ. ನಿಮ್ಮವನಾದ ಆದಿತ್ಯ ಲೋಕೇಶ್. ನಮಸ್ಕಾರ.